ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಬಡ್ಕೇಜ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ್ರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೀ ಜೋಳದ ರೊಟ್ಟಿ ಹೆಂಗೆ ಮಾಡೋದಂತ ತೋರಿಸ್ಕೊಡತ್ತೀನಿ ರೀ. ಒಬ್ಬೊಬ್ರಿಗೆ ಜೋಳದ ರೊಟ್ಟಿ ಮಾಡೋದಂದ್ರೆ ಒಂದು ದೊಡ್ಡ ಕೆಲಸ ಇದ್ದಂಗೆ ರೀ. ಜೋಳದ ರೊಟ್ಟಿ ಮಾಡೋದಂದ್ರೆ ಭಾಳ ಕಷ್ಟ ಅಂತ ತಿಳ್ಕೊಂಡಾರಿ. ಆದರೆ ಇಷ್ಟು ಸುಲಭವಾಗಿ ನೀವು ಜೋಳದ ರೊಟ್ಟಿ ಮಾಡಕ್ಕೆ ಗೊತ್ತಾಯ್ತಂದ್ರೆ ರೀ ನೀವು ಡೈಲಿ ಜೋಳದ ರೊಟ್ಟಿನ ಮಾಡಿ ತಿನ್ಬೋದು ರೀ. ಬೆಳಗಿನ ನಾಷ್ಟಕ್ಕೂ ಕೂಡ ಇದನ್ನ ಏನು ಮಾಡ್ತಾರೆ, ಜೋಳದ ರೊಟ್ಟಿನ ತಿಂತಾರೆ ನಮ್ಮ ಉತ್ತರ ಕರ್ನಾಟಕ ಮಂದಿ. ಅಷ್ಟು ದೇಹಕ್ಕೆ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಇದು. ಜೋಳದ ರೊಟ್ಟಿನ ಹೆಂಗೆ ಮಾಡೋದಂತ ನಾನು ವಿಡಿಯೋದಾಗ ತೋರ್ಸತ್ತೀನಿ ರೀ. ಈ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದ ನೋಡ್ರಿ. ನೀವು ಜೋಳದ ರೊಟ್ಟಿ ಅಷ್ಟು ಸುಲಭವಾಗಿ ಏನು ಮಾಡ್ಬೋದು ರೀ, ರೊಟ್ಟಿನ ಮಾಡ್ಕೋಬೋದ್ರಿ. ಅದಕ್ಕಿಂತ ಮೊದಲು ನೀವು ಬಡ್ಕೇಜ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರ್ತೈತ್ರಿ. ನೀವು ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಬರ್ರಿ ಜೋಳದ ರೊಟ್ಟಿ ಹೆಂಗೆ ಮಾಡೋದಂತ ನೋಡೋಣ್ರಿ. ಈಗ ಮೊದಲು ನಾನಿಲ್ರಿ ಒಂದು ಚಾನ್ಗಿ ತೊಗೊಂಡೇನಿ ರೀ. ಅದ್ರೊಳಗೆ ನಾನಿಲ್ರಿ 2 ಕಪ್ ಆಗೋಷ್ಟು ಜೋಳದ ಹಿಟ್ಟು ತೊಗೊಂಡೇನಿ ರೀ. ಜೋಳದ ಹಿಟ್ಟು ತೊಗೊಂಡ ಇದನ್ನ ಏನು ಮಾಡ್ಬೇಕ್ರಿ, ಈ ಥರ ರೀ ಚಾಣಿಸ್ಕೋಬೇಕ್ರಿ. ಅಂದರೆ ಏನಾಗ್ತೈತೆ ರೀ, ಚೆನ್ನಾಗಿ ಚಾಣಿಸ್ಕೊಂಡ್ರಂದ್ರೆ ರೀ ರೊಟ್ಟಿ ಚಲೋ ತಂಗೆ ಬರ್ತಾವ್ರಿ. ಅದಕ್ಕೆ ಈ ರೀತಿ ಚಾನಿಗೆ ತೊಗೊಂಡ ಈ ಥರ ಚಾಣಿಸ್ಕೊಂಡ್ರಂದ್ರೆ ರೀ ದಪ್ಪ ಇರೋದೆಲ್ಲ ಕಾಳು ಏನಾರು ಹಿಟ್ಟು ಒಳಗೆ ಕಸಿರು ಇತ್ತಂದ್ರೆ ಚಾನಿಗೆ ಒಳಗೆ ಉಳಿತೈತ್ರಿ. ಅದಕ್ಕೆ ಈ ರೀತಿ ಹಿಟ್ಟು ಚಾಣಿಸ್ಕೊಂಡೇನಿ ರೀ. 2 ಕಪ್ ಆಗುವಷ್ಟು ಜೋಳದ ಹಿಟ್ಟು ತೊಗೊಂಡೇನಿ ರೀ. ಇಲ್ಲಿ ಒಂದು ಪಾತ್ರೆ ಒಳಗೆ 1.5 ಕಪ್ ಆಗೋಷ್ಟು ನೀರನ್ನು ತೊಗೊಂಡು ಏನು ಮಾಡತ್ತೇನೆ ರೀ, ನೀರು ಪೂರ್ತಿ ಈ ಥರ ಏನಾಗ್ಬೇಕ್ರಿ, ಕುದಿ ಬರ್ಬೇಕು. ಕುದಿ ಬಂದ ತಕ್ಷಣ ನಾನಿಲ್ರಿ ಅದಕ್ಕೆ ಏನು ಚಾನ್ಸ್ ಇಟ್ಕೊಂಡಿನಲ್ರಿ ಹಿಟ್ಟು, ಆ ಹಿಟ್ಟನ್ನು 2 ಕಪ್ ಆಗುವಷ್ಟು ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಗಂಟಾಗಲಾರ್ದ ಮಿಕ್ಸ್ ಮಾಡ್ಕೋಬೇಕ್ರಿ. ಅಥವಾ ನೀವು ಈ ಮೆಥಡಿಂದ ಮಾಡ್ಕೋಬೋದ್ರಿ. ಯಾಕಂದ್ರೆ ಒಬ್ಬೊಬ್ರಿಗೆ ರೊಟ್ಟಿ ಮಾಡೋಕೆ ಬರಂಗಿಲ್ಲಲ್ರಿ. ನಾನು ಈ ಮೆಥಡ್ದಿಂದ ಈ ರೀತಿ ಹೇಳತ್ತೇನೆ ರೀ. ಇಲ್ಲ ಇನ್ನೊಂದು ಥರ ಅಂದ್ರೆ ನೀವು ಹಿಟ್ಟು ಒಳಗೆ ಏನು ಮಾಡ್ಬೇಕ್ರಿ, ನೀರು ಕುದಿ ಬಂದ ತಕ್ಷಣ ಅದ್ರೊಳಗೆ ಏನು ಮಾಡ್ಬೋದ್ರಿ, ನೀರನ್ನು ಹಾಕೊಂಡು ನಾದ್ಕೋಬೋದ್ರಿ. 2 ರೀತಿಯಿಂದ ಮಾಡ್ಕೋಬೋದ್ರಿ. ನಾನು ಇಲ್ರಿ ಅದನ್ನ ಹಿಟ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಒಂದು ಪ್ಲೇಟ್ ಒಳಗೆ ಹಾಕೊಂಡೆ ಇತ್ರ ಏನು ಮಾಡ್ತೀನಿ ರೀ, ಚೆನ್ನಾಗಿ ನಾದ್ಕೋಬೇಕ್ರಿ. ಇದು ಸ್ವಲ್ಪ ಭಾಳ ಬಿಸಿ ಇರ್ತೈತ್ರಿ. ಅದಕ್ಕೆ ಸ್ವಲ್ಪ ಕೈಗೆ ತಣ್ಣೀರನ್ನು ಹಚ್ಕೊಂಡು ಈ ರೀತಿ ಏನು ಮಾಡ್ಬೇಕ್ರಿ, ಸ್ವಲ್ಪ ತಣ್ಣೀರು ಹಾಕೊಂಡು ಚೆನ್ನಾಗಿ ನಾದ್ಕೋಬೇಕ್ರಿ. ನೀವು ಎಷ್ಟು ಹಿಟ್ಟು ಚಲೋ ತಂಗಿ ನಾದ್ತಿರಲ್ರಿ ಅಷ್ಟು ಚಲೋ ತಂಗಿ ರೊಟ್ಟಿ ಬರ್ತಾವ್ರಿ. ಹಿಟ್ಟು ಏನಂತಾರಿ ಚರ ನಾದ್ಬೇಕ್ರಿ. ಈ ರೀತಿ ನೋಡ್ರಿ, ಪೂರ್ತಿ ಮೆತ್ತಗಾಗುತ್ತಾನ ಈ ರೀತಿ ನೀವು ಒಂದು 10 ನಿಮಿಷ ಹಿಟ್ಟು ನಾದ್ಕೋಬೇಕ್ರಿ. ಎಷ್ಟೊತ್ತು ಹಿಟ್ಟು ನಾತಿರಲ್ರಿ ಅಷ್ಟು ಚಲೋ ತಂಗಿ ರೊಟ್ಟಿ ಉಬ್ಬಿ ಬರ್ತಾವ್ರಿ, ಮೆತ್ತಗೆ ಸಾಫ್ಟ್ ಆಗ್ತಾವ್ರಿ ರೊಟ್ಟಿ. ಅದಕ್ಕೆ ನೀವು ಏನು ಮಾಡಿರಿ, ಈ ರೀತಿ ಸ್ವಲ್ಪ ಏನು ಮಾಡಿರಿ, ಕೈಗೆ ನೀರು ಹಚ್ಕೊಂಡು ಚೆನ್ನಾಗಿ ಚರ ಹಿಟ್ಟನ್ನು ನಾದ್ಕೋಬೇಕ್ರಿ. ನಾವು ಎಷ್ಟು ಚಲೋ ತಂಗಿ ನಾತೀವಲ್ರಿ ಅಷ್ಟು ಚಲೋ ತಂಗಿ ರೊಟ್ಟಿ ಬರ್ತಾವ್ರಿ. ನಮ್ಮ ಕಡೆ ಎಲ್ಲ ಈ ರೀತಿ ನೋಡ್ರಿ ನಾದ್ಬೇಕ್ರಿ. ಅಥವಾ ನೀವು ಅದ ಹಿಟ್ಟು ಒಳಗೆ ನೀವು ಏನು ನೀರು ಕುದಾಕಿ ಇಟ್ಟಿರ್ತದಲ್ರಿ ಅದನ್ನು ನೀರು ಹಾಕೊಂಡು ನಾದ್ಕೊಂಡ್ರು ನಡಿತೈತ್ರಿ. ಅಥವಾ ಈ ರೀತಿ ಮಾಡ್ರೂ ನಡಿತೈತಿ. ಈ ರೀತಿ ಮಾಡೋದ್ರಿಂದ ಈಜಿ ಆಗ್ತೈತ್ರಿ. ಫಸ್ಟ್ ಟೈಮ್ ರೊಟ್ಟಿ ಮಾಡೋರು ಮಾಡೋಕೆ ಈಜಿ ಆಗ್ತೈತ್ರಿ. ಅದಕ್ಕೆ ಈ ರೀತಿ ನಾವು ಹಿಟ್ಟನ್ನು ನಾದ್ಕೊಂಡು ಈಗ ಒಂದು ರೊಟ್ಟಿ ಆಗುವಷ್ಟು ಹಿಟ್ಟನ್ನು ತೊಗೊಂಡು ಮತ್ತೊಂದು ಸಲ ಅದನ್ನ ಈ ರೀತಿ ನಾದ್ಕೋಬೇಕ್ರಿ. ಎಷ್ಟು ಚಲೋ ತಂಗೆ ನಾದ್ಕೋತಲ್ರಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತಾವ್ರಿ. ನೋಡ್ರಿ ಈ ರೀತಿ ನಾನು ಸಾಫ್ಟಾಗಿ ಹಿಟ್ಟನ್ನು ನಾದ್ಕೊಂಡೇನು ನೋಡ್ರಿ. ಆಮೇಲೆ ಈ ಥರ ಕೈಯಿಂದ ತಟ್ಟಿ ನಾವೇನು ಮಾಡೋಣ್ರಿ, ಈಗ ರೊಟ್ಟಿನ ಒಣ ಹಿಟ್ಟು ಹಾಕ್ಕೊಂಡು ರೊಟ್ಟಿನ ಬಡಿಬೇಕ್ರಿ. ನೋಡಿರಿ ಈ ರೀತಿ ನಾವು ಯಾವ ಸೈಜ್ ಬೇಕಲ್ರಿ ಆ ಸೈಜಲ್ಲಿ ಎಷ್ಟು ಹಿಟ್ಟು ತೊಗೊಂಡು ಈ ರೀತಿ ಉಳ್ಳಿ ಮಾಡ್ಕೊಂಡೇನ್ರಿ. ಎಷ್ಟು ಸಾಫ್ಟಾಗಿ ಹಿಟ್ಟು ಈ ರೀತಿ ಚರ ನಾದ್ಕೊಂಡು ರೆಡಿ ಮಾಡ್ಕೊಂಡ್ರಿ. ಈಗ ಒಣ ಹಿಟ್ಟನ್ನು ಹಾಕ್ಕೊಂಡು ನೀವೇನು ಮಾಡ್ಬೇಕ್ರಿ, ರೊಟ್ಟಿನ ಈ ರೀತಿ ಒಂದು ಕೈ ಸೈಡ್ಗೆ ಹಚ್ಚೋದ್ರಿ, ಒಂದು ಕೈ ಈ ರೀತಿ ಅಂಗೈಯಿಂದ ತಟ್ಟಬೇಕ್ರಿ. ಅಂದ್ರೆ ಏನಾಗ್ತೈತ್ರಿ, ಸೈಡೆಲ್ಲ ಏನಾಗ್ತಾವ್ರಿ ರೊಟ್ಟಿ ಕಟ್ ಆಗಂಗಿಲ್ರಿ. ಅಂದ್ರೆ ರೀ ಹರಿತಾವಲ್ರಿ ಸೈಡೆಲ್ಲ, ಅದು ಆಗಂಗಿಲ್ಲ. ಆ ಥರ ಕೈ ಹಚ್ಚಿ ಈ ರೀತಿ ಬಡಿದ್ರಂದ್ರೆ ರೀ ರೊಟ್ಟಿ ಚೆಂದಂಗಿ ತಿರುಗ್ತಾವ್ರಿ. ಭಾಳ ಮಸ್ತ್ ರೊಟ್ಟಿ ಉಬ್ತಾವ್ರಿ. ಒಂದೀಟು ಹರಿಲಾರ್ದ ನೀವು ತಿಳುವಾಗಿ ನಿಮ್ಗೆ ಯಾವ ಸೈಜಲ್ಲಿ ಬೇಕಲ್ರಿ ಆ ಸೈಜಲ್ಲಿ ಏನು ಮಾಡ್ಬೋದ್ರಿ, ರೊಟ್ಟಿನ ತಟ್ಬೋದ್ರಿ. ನೋಡಿರಿ ನಮ್ಮ ಎಷ್ಟು ಚೆಂದಂಗಿ ಈ ರೀತಿ ಕೈ ಹಚ್ಚೋದ್ರಿ. ಎಡಗೈ ಒಂದು ಅಂಗೈಯಿಂದ ಈ ರೀತಿ ತಟ್ಟಿದಂದ್ರೆ ರೀ ಎಷ್ಟು ಸುಲಭವಾಗಿ ನೋಡಿ ರೊಟ್ಟಿ ಚಲೋ ತಂಗಿ ರೌಂಡಾಗಿ ತಿರ್ಗಾತೈತ್ರಿ. ಈ ರೀತಿ ನೀವು ತೆಳುವಾಗಿ ಎಷ್ಟು ಬೇಕಲ್ರಿ ಆ ಸೈಜಲ್ಲಿ ಮಾಡಿಕೊಂಡು ಈ ರೀತಿ 2 ಕೈಯಿಂದ ಮತ್ತೊಮ್ಮೆ ಈ ರೀತಿ ತಟ್ಟಿದಂದ್ರೆ ರೀ ಎಲ್ಲ ಕಡೆಯೂ ಏನಾಗ್ತೈತ್ರಿ, ಒಂದೇ ಅಳತಿಯೊಳಗೆ ಒಂದೇ ತೆಳುವಾಗಿ ಚೆಂದಂಗಿ ರೊಟ್ಟಿ ಬರ್ತಾವ್ರಿ. ಇದೇ ರೀತಿ ಎಲ್ಲ ರೊಟ್ಟಿ ಏನು ಮಾಡಿರಿ ಈ ರೀತಿ ಕೈಯಿಂದ ಬಡಿಬೇಕ್ರಿ. ನೋಡಿರಿ ಎಷ್ಟು ಚಲೋ ತಂಗಿ ರೊಟ್ಟಿನೂ ಬಂದೈತ್ರಿ. ಹಿಟ್ಟು ಚೆಂದಂಗೆ ನಾದ್ರಂದ್ರೆ ರೀ ರೊಟ್ಟಿನೂ ಅಷ್ಟು ಚಲೋ ತಂಗಿ ಬರ್ತಾವ್ರಿ. ಇಲ್ಲಿ ತವ ಬಿಸಿ ಮಾಡಕ್ಕೆ ಇಟ್ಕೊಂಡೇನ್ರಿ ನಾ ರೀ. ಈ ರೀತಿ ತವೆ ಬಿಸಿ ಆದ ತಕ್ಷಣ ನೀವು ಏನು ರೊಟ್ಟಿ ಮಾಡಿದಲ್ರಿ ಇದೇ ರೀತಿ ಎಲ್ಲ ರೊಟ್ಟಿನೂ ತಟ್ಕೋಬೇಕ್ರಿ. ರೊಟ್ಟಿ ಬಡ್ದ ಈಗ ಏನು ಮಾಡೇನ್ರಿ, ತವ ಬಿಸಿ ಆಗೈತ್ರಿ. ಈಗ ಅದಕ್ಕೆ ನಾನಿಲ್ರಿ ಹಂಚಿನ ಮ್ಯಾಗ ರೊಟ್ಟಿನ ಹಾಕೊಂಡ್ರಿ.
ಈಗ ನಾವು ಏನು ಮಾಡಿರ್ತೀವಲ್ಲ ಅದು ಉಲ್ಟಾ ಈ ರೀತಿ ಹಾಕ್ಕೊಂಡು ಒಂದು ಕಾಟನ್ ಬಟ್ಟೆಯಿಂದ ಏನು ಮಾಡ್ಬೇಕ್ರಿ ಎಲ್ಲ ಕಡೆನೂ ಚೆಂದಂಗೆ ನೀರು ಹಚ್ಬೇಕ್ರಿ. ಯಾಕಂದ್ರೆ ನೀರು ಹಚ್ಚಿದನಂದ ರೊಟ್ಟಿ ಚಲೋ ತೆಂಗೆ ಬರ್ತಾವ್ರಿ. ಅದಕ್ಕೆ ಎಲ್ಲ ಕಡೆನೂ ಒಂದು ಕಡೆ ಏನು ಮಾಡಿರಿ ನೀರು ಹಚ್ಚಿ ನೀರು ಆರಿದ ತಕ್ಷಣ ಏನು ಮಾಡ್ಬೇಕ್ರಿ ಈ ರೀತಿ ರೊಟ್ಟಿ ತಿರುವಿ ಹಾಕ್ಬೇಕ್ರಿ. ಜಲ್ದಿ ಹಾಕ್ಬೇಕ್ರಿ. ಭಾಳ ತಕ ಬಿಟ್ರಂದ್ರೆ ರೀ ರೊಟ್ಟಿ ಎಲ್ಲ ಒಂಥರ ಬಿರುಕು ಬಿಟ್ಟ ಅಂತಾರಲ್ರಿ ಹಂಗೆ ಆಗ್ತಾವ್ರಿ. ಅದಕ್ಕೆ ನೀರು ಆರಿದ ತಕ್ಷಣ ಈ ರೀತಿ ತಿರುವಿ ಹಾಕಿದ್ನಂದ್ರೆ ರೀ ಅದ್ರದ್ದು ಏನೂ ಸ್ವಲ್ಪ ಕಾಟನ್ ಬಟ್ಟೆನೂ ಪ್ರೆಸ್ ಮಾಡಿಲ್ರಿ, ಏನು ಹಚ್ಚಾನಿಲ್ದ ನೀವು ತಾನಾಗೆ ನೋಡ್ರಿ ಎಷ್ಟು ಉಬ್ಬಿ ಸಾಫ್ಟಾಗಿ ಮೆತ್ತಗೆ ರೊಟ್ಟಿ ಆಗೈತ್ರಿ. ಈ ರೀತಿ ಹೊಳಿಸಿ ಹಾಕಿದ್ರಂದ್ರೆ ರೀ ನೋಡಿರಿ ಎಷ್ಟು ಮಸ್ತ್ ರೊಟ್ಟಿ ರೆಡಿ ಆಗೈತ್ರಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ. ಇದೇ ರೀತಿ ಎಲ್ಲ ಜೋಳದ ರೊಟ್ಟಿ ಮಾಡಿರಂದ್ರೆ ರೀ ತುಂಬ ಸುಲಭವಾಗಿ ನೀವು ಮಾಡ್ಕೋಬೋದ್ರಿ. ನೋಡಿರಿ ಇದೇ ರೀತಿ ನಾನು ರೀ ಎಲ್ಲ ರೊಟ್ಟಿ ಮಾಡ್ತೀನಿ ರೀ. ನೋಡಿರಿ ತಾನಾಗೆ ಎಷ್ಟು ಚಂದ ಉಬ್ಬಿ ಬರೋದೈತ್ರಿ. ನೀವೇನು ಕಾಟನ್ ಬಟ್ಟೆ ಹಚ್ಚೋ ಅವಶ್ಯಕತೆ ಇಲ್ಲರಿ. ಅಷ್ಟು ಚಲೋ ತಂಗಿ ತಾನೇ ಉಬ್ಬಿ ಮೆತ್ತಗೆ ರೊಟ್ಟಿ ಆಗ್ತಾವ್ರಿ. ನೋಡಿರಿ ಈ ರೀತಿ ನಿಮ್ಗೆ ರೊಟ್ಟಿ ಉಬ್ಬಿ ಬರ್ಬೇಕ್ರಿ. ನಾವು ಹೇಳಿದ್ದ ಟಿಪ್ಸ ಫಾಲೋ ಮಾಡಿರಿ. ಈ ರೀತಿ ರೊಟ್ಟಿ ಮಾಡಿ ನೋಡಿರಿ ಮಸ್ತ್ ಪಕ್ಕಿ ರೊಟ್ಟಿ ಆಗ್ತಾವ್ರಿ. ನೀವು ಒಂದು ಸಲ ಮಾಡಿ ನೋಡಿರಿ ಹೆಂಗೈತಿ ನಮ್ಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಇದೇ ರೀತಿ ಎಲ್ಲ ರೊಟ್ಟಿ ಮಾಡೀನಿ ನಾನು ರೀ. ನೋಡಿರಿ ಈಗ ಒಂದು ಬುಟ್ಟಿ ರೊಟ್ಟಿ ಮಾಡೀನಿ ನೋಡಿರಿ. ಎಲ್ಲ ಎಷ್ಟು ಮೆತ್ತಗೆ ಸಾಫ್ಟ್ ಆಗಿದಾವ್ರಿ, ತೆಳ್ಳಗೂ ಆಗಿದಾವ್ರಿ. ಈ ರೀತಿ ನೀವು ಕೈಯಿಂದ ರೊಟ್ಟಿ ಬಡ್ದು ಮಸ್ತ್ ಪಕ್ಕಿ ಒಂದು ಸಲ ರೊಟ್ಟಿ ಮಾಡಿ ನೋಡಿರಿ ಹೆಂಗೈತೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಈ ವಿಡಿಯೋಸ್ನ ಶೇರ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.